ಇವರು ಲಲಿತಾ ರಘುನಾಥ್, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋವಿನಕೆರೆ ಗ್ರಾಮದವರು. ಇವರು ಮನೆಗೆಲಸದ ಜೊತೆಗೆ ಮರಗೆಲಸವನ್ನು ವೃತ್ತಿಯನ್ನಾಗಿ ಮಾಡಿಕೊಂಡು ಯಶಸ್ವಿಗೊಂಡ ಮೊದಲ ಮಹಿಳಾ ಕಾರ್ಪೆಂಟರ್ ಅಂತಲೇ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಮಹಿಳೆಯರ ಸಂಖ್ಯೆ ತುಂಬ ಕಡಿಮೆ. ಪುರುಷರಿಗೆ ಪ್ರಧಾನವಾದಂಥ ಈ ಕಸುಬಿನಲ್ಲಿ ಈ ಮಹಿಳೆ ಮೊದಲ ಬಾರಿಗೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಣ್ಣದಾಗಿ ಆರಂಭಿಸಿಕೊಂಡಂಥ ಈ ವೃತ್ತಿ ಈಗ ದೊಡ್ಡ ಉದ್ಯಮವನ್ನಾಗಿ ಪರಿಗಣಿಸಿ ಈಗ ಮುಂದುವರಿಸಿಕೊಂಡೋಗಿದ್ದಾರೆ. ಈ ಸಾಧನೆಗೈದ ಇವರನ್ನು ಮಹಿಳಾ ಸಾಧಕಿಯಾಗಿ ಕೂಡ ಗುರುತಿಸಿದ್ದಾರೆ. ಇವರು ಮನೆಗೆಲಸದ ಜೊತೆಗೆ ಮರಗೆಲಸವನ್ನು ಮಾಡಿ ತಮ್ಮ ಜೀವನೋಪಾಯವನ್ನು ಕಂಡುಕೊಂಡು ಆನಂತರ ಅದನ್ನು ಉದ್ಯಮವನ್ನಾಗಿ ಪರಿವರ್ತಿಸಿ ಇವತ್ತು ಸುಮಾರು 5-6 ಜನಕ್ಕೆ ಉದ್ಯೋಗ ಕೊಟ್ಟು ಈ ಕಾರ್ಪೆಂಟರ್ ಅಂತ ಏನ್ ಹೇಳ್ತೀವಲ್ಲ, ಈ ಕ್ಷೇತ್ರದಲ್ಲಿ ಒಂದು ಯಶಸ್ಸನ್ನ ಸಾಧನೆ ಮಾಡಿರೋ ಕಾರಣಕ್ಕೆ ಪ್ರಜಾವಾಣಿ ಅಂತ ಒಂದು ದೊಡ್ಡ ಸಂಸ್ಥೆಯವರಿಗೆ ಮಹಿಳಾ ಸಾಧಕಿ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೂಡ ನೆನ್ನೆ ತಾನೇ ಕೊಟ್ಟು ಗೌರವಿಸಿದೆ. ಬರೀ ಅವ್ರ ಜೊತೆ ಒಂದು ಸಣ್ಣ ಸಂದರ್ಶನ ಮಾಡೋಣ. ನಿಮ್ ಹೆಸರೇನು? ಲಲಿತಾ ರಘುನಾಥ್. ಲಲಿತಾ, ನಿಮ್ ಮೂಲ ಎಲ್ಲಿ? ತೋವಿನಕೆರೆ ಅವರ? ಅಲ್ಲ, ನಮ್ದು ಮಡಕ್ಸಿರ. ಆ ಕಡೆ ಮಡಕ್ಸಿರ ತಾಲೂಕ. ಇಲ್ಲಿ ಬಂದ್ ಎಷ್ಟು ವರ್ಷ ಆಯ್ತು? ನಾವ್ 20 ವರ್ಷ ಆಯ್ತು. 20 ವರ್ಷ ಆಯ್ತಾ? ಈಗ ಯಾವ ಕಾರಣಕ್ಕೆ ಈ ಮರಗೆಲಸವನ್ನ ಆಯ್ಕೆ ಮಾಡ್ಕೊಂಡ್ರಿ? ನಮ್ ಯಜಮಾನ್ರು ಮಾಡ್ತಾ ಇದ್ರಲ್ವಾ, ಬೇರೆ ಕೆಲ್ಸಕ್ಕೆ ಹೋಗೋದೇನು ಬೇಡ ಅಂತ ನಮ್ಮ ಯಜಮಾನ್ರ ಜೊತೆ ಇದೇ ಕೆಲ್ಸ ಮಾಡೋಣ ಅಂತ ಮಾಡ್ತಾ. ಎಷ್ಟು ವರ್ಷದಿಂದ ಆರಂಭಿಸಿದ್ರಿ ಇದನ್ನ? ನಮ್ಮ ಮನೆಗಾಲ 20 ವರ್ಷ ಆಯ್ತು. ನಾನು 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲ, ಮಹಿಳೆಯರಿಗೆ ಈ ಕೆಲಸ ಒಗ್ಗುತ್ತೆ ಅಥವಾ ನಮ್ ಕೈಲಿಂದ ಸಾಧ್ಯ ಆಗುತ್ತೆ ಅಂತಕ್ಕಂತ ನಿಮ್ಗೆ ಆತಂಕ ಕಾಡ್ಲಿಲ್ವಾ ಮೊದ್ಲು? ನನಗೇನು ಆತಂಕ ಇಲ್ಲ, ಯಾಕೆಂದ್ರೆ ನಮ್ಮ ಯಜಮಾನ್ರು ಇದ್ರಲ್ಲ ಜೊತೆ ಕೆಲಸ ಕಲ್ಸಕ್ಕೆ ಆ ಧೈರ್ಯ ಇತ್ತು, ತರಬೇತಿ ಕೊಡಕ್ಕೆ ಅಂತ. ಅಲ್ಲ, ಈಗ ಮಹಿಳೆಯರಿಗೆ ಕೆಲವೊಂದು ಕೆಲಸಗಳಿರ್ತವೆ, ಗಾರ್ಮೆಂಟ್ಸ್ ಹೋಗೋದು ಅಥವಾ ಇನ್ನೊಂದೇನು ಮನೆ ಕೆಲಸ ಬೇರೆಯವ್ರ ಮನೇಲಿ ಮಾಡೋದು ಅಥವಾ ಇನ್ನೊಂದು ಅವ್ರಿಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಉದ್ಯೋಗ ಇರುತ್ತವೆ. ಆದ್ರೆ ಈ ಪುರುಷರೇ ಪ್ರಧಾನವಾಗಿ ಮಾಡ್ತಕ್ಕಂತ ಈ ಮರಗೆಲ್ಸ ಕೆಲಸನ ನೀವು ಆಯ್ಕೆ ಮಾಡ್ಕೊಂಡಾಗ ನಾನು ಇದ್ರಲ್ಲಿ ಯಶಸ್ವಿ ಆಗ್ತೀನಿ ಅಂತಕ್ಕಂಥದ್ದು ನಿಮ್ಗೆ ಒಂದು ಆಶಾಭಾವನೆ ಇತ್ತು ಸರ್. ನನ್ಗೆ 100% ಇತ್ತು. ಹೇಗೆ ಅದು? ಕೆಲಸ ಮಾಡ್ತೀನಿ ಅನ್ನೋ ಧೈರ್ಯ ನನಗಿತ್ತು. ಹೌದಾ? ಈಗ ಇಲ್ಲಿ ನೀವೇನೇನು ಉತ್ಪಾದನೆ ಮಾಡ್ತೀರಿ ಮರದ ಉತ್ಪನ್ನಗಳಲ್ಲಿ? ಗೃಹೋಪಯೋಗಿ ವಸ್ತುಗಳಾಗ್ಬೋದು, ಮತ್ತೊಂದು ಮಂಚ, ಸೋಫಾ ಸೆಟ್, ಕಬೋರ್ಡ್ ಸಿಸ್ಟಮ್, ಪ್ರತಿಯೊಂದು ಮನೆ ಸ್ಟಾರ್ಟ್ ಆದಾಗ್ಲಿಂದ ಪಾಯ ಆಗ್ತಾಗ್ಲಿಂದ ಮನೆ ಗೃಹಪ್ರವೇಶಕ್ಕೆ ಏನೇನ್ ಬೇಕೋ ಪ್ರತಿಯೊಂದು ಮಾಡ್ಕೊಡ್ತೀವಿ. ಆರ್ಡರ್ ಕೊಟ್ರೆ ನೀವೆಲ್ಲ ಮಾಡ್ಕೊಡ್ತೀವಿ. ಎಷ್ಟು ವರ್ಷದಿಂದ ನೀವು ಅಧಿಕೃತವಾಗಿ ಕೆಲಸ ಮಾಡ್ತಾ ಇದ್ದೀರಾ? ನಾನು 12 ವರ್ಷ ಆಯ್ತು. 12 ವರ್ಷ ಆಯ್ತಾ? ಅವಾಗಿಂದ ಈಗ ಮೊದ್ಲು ಈ ಕೆಲಸ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ಕೂಲಿ ಹೋಗ್ತಾ ಇದ್ದೆ, ಹೊಲದ ಕೂಲಿ ಹೋಗ್ತಿದ್ರ ಮೊದ್ಲು? ಹೊಲದ ಕೂಲಿ ಹೋಗ್ತಾ. ಆ ನಂತರ ಇದನ್ನೇ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಅದೇ ಯಜಮಾನ್ರು ಮಾಡ್ತಾ ಇದ್ರಲ್ವಾ, ಅವರು ಕೂಲಿಯವ್ರನ್ನ ಕರ್ಕೊಂಡ್ರೆ 500 ರೂಪಾಯಿ ಕೊಡೋರು. ನಾನ್ ಬೇರೆ ಕಡೆ ಕೂಲಿ ಹೋದ್ರೆ 100 ರೂಪಾಯಿ ಕೊಡೋರು. ನಾನ್ ಅವ್ರ ಜೊತೆಗೆ ಹೋದ್ರೆ ಇನ್ನ 400 ರೂಪಾಯಿ ಉಳಿತೈತಲ್ವಾ ಅಂತ ಐಡಿಯಾ ಮೇಲೆ ಅವ್ರ ಜೊತೆ ಕೆಲ್ಸಕ್ಕೆ ಹೋದೆ. ಹೌದಾ? ಈ ತರ ಸಂಭಾವನೆ ಬೇರೆಯವ್ರಿಗೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಇನ್ ಬೇರೆಯವ್ರಿಗೆ ಕೈಲಿ ಮಾಡ್ತಕ್ಕಂಥ ಒಂದ್ ಹಂತಕ್ಕೆ ನೀವು ಬೆಳೆದ್ ನಿಂತಿದ್ದೀರಾ. ಈಗ ಏನ್ ಅನ್ಸ್ತಾ ಇದೆ? ಈಗ ತುಂಬಾ ಖುಷಿ ಅನಿಸ್ತಾ ಇದೆ. ಫಸ್ಟ್ ಗೆ ನಾವ್ ಬೇರೆಯವ್ರ ಕೈಗೆ ನಮ್ಮ ಮನೆಯವ್ರ 150 ರೂಪಾಯಿ ಕೂಲಿಗೆ ಹೋಗೋರು. ಈಗ ನಾವೇನೆ 1000 ರೂಪಾಯಿ ಕೂಲಿ ಕೊಟ್ಟು 4 ಜನ 5 ಜನ ಕೂಲಿ ಇಕ್ಕಂತ ಇದೀವಲ್ಲ, ತುಂಬಾ ಖುಷಿ ಆಗ್ತಾ ಐತೆ. ಅದ್ರೊಳಗ ಮಗ ಬೇರೆಯವ್ರ ಕೈ ಕೆಳಗ್ ಕೆಲಸ ಮಾಡ್ದಂಗೆ ನಾನು ಅವ್ನು ಮಾಡ್ಕೊಟ್ಟಿದೀನಲ್ವಾ, ಅದು ಇನ್ನ ಖುಷಿ ಆಗ್ತಾ ಇದೆ. ಮೊದ್ಲೇನೋ ಇವೆಲ್ಲ ಈ ಯಂತ್ರೋಪಕರಣ ಅಳವಡಿಸಕ್ಕೆ ಗ್ರಾಮ ಪಂಚಾಯತಿ ಅನುಮತಿ ಕೊಟ್ಟಿರ್ಲಿಲ್ಲ ಅಂತ ಹೇಳ್ತಿದ್ರು. ಅದೆಲ್ಲ ಹೇಗೆ ಪರಿಹಾರ ಆಯ್ತು? ಪರಿಹಾರ ಅಂತಂದ್ರೆ ಅವರು ಸ್ಕೂಲ್ ಐತೆ, ಶಬ್ದ ಆಗುತ್ತೆ, ಕೊಡ್ಬೇಡ್ರಿ ಅಂತ ಹೇಳಿದ್ರು. ಇಲ್ಲ, ನನ್ಗ್ ಬೇಕೇ ಬೇಕು, ನಾನ್ ಸ್ಕೂಲ್ ಟೈಮ್ನಾಗೆ ಕೆಲಸ ಮಾಡಲ್ಲ, ನೈಟ್ ಮಾಡ್ಕಂತೀವಿ ಅಂದ್ರು ಕೊಟ್ಟಿರ್ಲಿಲ್ಲ. ಬೇರೆ ಮೆಂಬರ್ ಗಳೆಲ್ಲ ಇಟ್ಕೊಂಡು ವಿನಯಣ್ಣವ್ರು ಅಂತಾರೆಲ್ಲ ಇಟ್ಕೊಂಡು ಕೊಡ್ಸಿದ್ರು. ಆಮೇಲೆ ಈಗ ಈ ಸ್ಕೂಲ್ ಸ್ಥಳಾಂತರಗೊಳ್ತಾ ಬೇರೆ ಕಡೆಗೆ ಹೋಯ್ತು. ಆ ನಂತರ ನಿಮ್ಗೆ ಇವನ್ನೆಲ್ಲ ಅಳವಡಿಸ್ಕೊಳಕ್ಕೆ ಅನುಮತಿ ಕೊಟ್ಟಿದ್ದು. ಈಗ ನೀವು ಯಾವ್ಯಾವ್ದು ಜಾತಿ ಮರಗಳನ್ನೆಲ್ಲ ಬೆಳೆಸ್ತೀರಾ ಇಲ್ಲಿ ಉತ್ಪಾದನೆಗೆ? ನಾವು ಬೇವಿನ ಮರ, ವನ್ನೆ ಮರ, ಟೇಕು ಎಲ್ಲ, ಪ್ರತಿಯೊಂದು ಜಾಲಿ ಮರ ಎಲ್ಲ ಹಾಕ್ತಿವಿ. ಬೇರೆ ಕಡೆ ಯಾವ ಕಡೆಯಿಂದ ಬರ್ತಾ ಇದೆ ನಿಮಗೆ ಬೇಡಿಕೆ ಹೆಚ್ಚಾಗಿ? ನಮ್ಗೆ ಅಂದ್ರೆ ಬುಳ್ಳುಗಟ್ಟೆ ಕೆಲಸ ಜಾಸ್ತಿ, ಆಮೇಲೆ ಕಳ್ಳಂಬೆಳ ಕಡಿಕೆ ಜಾಸ್ತಿ ಕೆಲ್ಸಗಳು, ಸಿರಾ ತಾಲೂಕು ಆ ಕಡೆಗೆ, ಆಮೇಲೆ ಗೌಡ್ನಳ್ಳಿ, ನೆಳಾಲ, ಅವೆಲ್ಲ ಕೆಲ್ಸಗಳು ಜಾಸ್ತಿ ಬರ್ತವೆ ಆ ಕಡೆಯಿಂದ. ಮನೆಯಿಂದ ಆರಂಭದಿಂದ ಅಂತ್ಯದವರೆಗೂ ಮತ್ತೆ ಗೃಹೋಪಯೋಗಿ ವಸ್ತುಗಳನ್ನ ಮತ್ತೆ ಗೃಹ ಪ್ರವೇಶದ ಕಾರ್ಯಕ್ರಮದವರೆಗೂ ನೀವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ಬೇಡಿಕೆ ಎಷ್ಟಿದೆ? ವರ್ಷ ಪೂರ್ತಿ ಕೆಲಸ ಆಗುವಷ್ಟು, ದಿನ ಪೂರ್ತಿ ಕೆಲಸ ಆಗುವಷ್ಟು ಇರುತ್ತಾ? ಕೆಲಸ ಅಂತೂ ಇರುತ್ತೆ, ದಿನ ಪೂರ್ತಿ ಕೆಲಸ ಮಾಡೋಷ್ಟು ಕೆಲಸ ಇರುತ್ತೆ. ಇದು ನಿಮ್ಗೆ ಇದನ್ನ ಮುನ್ನೆಲೆಗೆ ನಿಮ್ಗೆ ಪ್ರಚಾರ ಕೊಟ್ಟದ್ದು ಯಾರು? ಈ ಕೆಲಸವನ್ನ ಗುರುತಿಸಿ ಈ ತರ ಒಂದು ಮಹಿಳಾ ಕಾರ್ಪೆಂಟರ್ ಇದ್ದಾರೆ? ಪ್ರಜಾವಾಣಿ. ಯಾರವರು? ಪದ್ಮರಾಜನ್ ಅವರು. ಅವರಾ? ಇಲ್ಲಿ ತೋವಿನಕೆರೆ ಅವರ? ಅವರು ಒಂದು ವರದಿ ಪ್ರಕಟಿಸೋ ಮೂಲಕ ನಿಮ್ ನೆಲೆಗೆ ಬಂದಿದ್ದು. ಮೊನ್ನೆ ತಾನೇ ಪ್ರಜಾವಾಣಿಯವರು ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಯಾವ್ದು ಮೇಡಮ್ ಅದು? ಮಹಿಳಾ ಸಾಧಕಿ ಪ್ರಶಸ್ತಿ. ಮಹಿಳಾ ಸಾಧಕಿ ಪ್ರಶಸ್ತಿ ಎಲ್ಲಿ ಕೊಟ್ಟಿದ್ದು ಅದನ್ನ? ಇದು ಧಾರವಾಡ, ದಾವಣಗೆರೆನಲ್ಲ?
ಅದನ್ನ ಸನ್ಮಾನ ಮಾಡಿದ್ರ ಪ್ರಜಾವಾಣಿ ಅವರು. ಸನ್ಮಾನ ಈಗೇನ್ ಮಾಡಿ ಅನಿಸ್ತಾ ಇದೆ, ನಾನ್ ಸಣ್ಣದಾಗಿ ಆರಂಭಿಸಿದಂತ ಈ ಮಹಿಳಾ ಕಾರ್ಪೆಂಟರ್ ಹುದ್ದೆ ಇವತ್ತು ನನ್ಗೊಂದು ದೈತ್ಯ ಒಂದು ಪ್ರಜಾವಾಣಿ ಸಂಸ್ಥೆಯವರು ಸನ್ಮಾನ ಮಾಡ್ತಕ್ಕಂತ ಒಂದು ಸ್ಥಾನಕ್ಕೆ ಹೋಗಿ ನಿಂತಿದ್ದೀನಿ ಅಂತಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಅನಿಸ್ತೈತೆ. ಫಸ್ಟ್ ಗೆ ನಾನ್ ಕೆಲ್ಸ ಮಾಡೋವಾಗ ಸ್ಟಾರ್ಟ್ ಮಾಡಿದಾಗ ನೀನ್ ಯಜಮಾನ್ರ ಜೊತೆ ಹೋಗ್ತೀಯಾ ಕೆಲ್ಸಕ್ಕೆ, ನಿನ್ ಕೈಲಿ ಆಗುತ್ತಾ, ಏನು ಬೇಡ ಒಂದ್ ಫ್ಯಾಕ್ಟ್ರಿಗೆ ಹೋಗು ಅಂದವ್ರು ಇದ್ರು. ಇಲ್ಲ ನಾನು ಈ ಕೆಲ್ಸ ಮಾಡೇ ಮಾಡ್ತೀನಿ ನಮ್ ಯಜಮಾನ್ರ ಜೊತೆ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಪ್ರಶಸ್ತಿ ಕೊಟ್ಮೇಲೆ ಎಲ್ಲಾರುನು ಗುರ್ತಿಸಕ್ ಶುರು ಮಾಡಿರು. ನಮ್ ಮನೆಯವ್ರ್ ನೋಡಿದ್ರೆ ಯಾರು ಮಾತಾಡ್ತಾ ಇರ್ಲಿಲ್ಲ ತವನ್ಕೆರೆಗೆ, ಈಗ ಕರ್ದು ಮಾತಾಡಿಸ್ತಾರಲ್ಲ ಅದು ಖುಷಿ ಆಗ್ತಾ ಐತೆ ನನ್ಗೆ. ಗುರ್ಸೋದ್ ಜಾಸ್ತಿ ಆಗಿದೆ. ಈಗ ಗುರ್ತೋದ್ ಜಾಸ್ತಿ ಆಗಿದೆ. ಆಮೇಲೆ ನನ್ ಮಕ್ಳು ಇಬ್ರು ನಮ್ಮ ಅಮ್ಮಂಗ್ ಸನ್ಮಾನ ಅಂತ ಅವ್ರು ಖುಷಿ ಪಡ್ತಾವ್ರಲ್ವಾ. ಈ ಪ್ರಜಾವಾಣಿ ಹೊರತುಪಡಿಸಿ ಬೇರೆ ಬೇರೆ ಸಂಘ ಸಂಸ್ಥೆಗಳೇನಾದ್ರು ಗುರ್ತಿಸಿದಾವ? ಧರ್ಮಸ್ಥಳ ಸಂಘದಾಗೆ ಇದ್ ಮಾಡೋದು. ನೀವು ಆರಂಭದಲ್ಲಿ ಅಲ್ಲೇ ಲೋನ್ ತಗೊಂಡಿದ್ದು. ಫಸ್ಟ್ ನಾನು 10,000 ಬೇರೆ ಕಡೆಗೆ ಈ ಊರಾಗ ಸಾಲ ಕೇಳಿದ್ಕೆ ನೀವು ಈ ಊರವ್ರಲ್ಲ ನಿಮ್ಗ್ ಸಾಲ ಹೆಂಗ್ ಕೊಡ್ಬೇಕು ಅಂತ ಹೇಳಿದ್ರು. ಆದ್ರೆ ಧರ್ಮಸ್ಥಳ ಸಂಘದವ್ರು ಯಾವ್ದೇ ಕಾರಣಕ್ಕೂ ಆ ರೀತಿ ಹೇಳ್ಲಿಲ್ಲ. ಅವ್ರೇ ಈಗ 5 ಲಕ್ಷ ಸಂಘದವ್ರು ಸೈನ್ ಹಾಕ್ಲಿಲ್ಲ ಅಂತಂದ್ರು ನಾವ್ ಕೊಡಿಸ್ತೀವಿ ಅಂತ ಸಿಡಿಬಿಲ್ಲನ 5 ಲಕ್ಷ ಕೊಡ್ಸವ್ರೆ ನನಗೆ ಅಂಗಡಿ ಹಾಕೋಣಕ್ಕೆ. ಈಗ ನಾನು ಸಂಘದವ್ರು ನೀನ್ 5 ಲಕ್ಷ ತಗೊಂಡಿದ್ಯಾ ನಿನ್ ಮೀಟಿಂಗ್ ಬರಲ್ಲ ಅಂತಂದ್ರೆ ಅಲ್ಲಿ ಬಂದ್ ಹೇಳೋದು, ನೀವ್ ಸಂಘದವರಿಂದಲ್ಲಮ್ಮ ಅವ್ರು ಸಿಡಿಬಿಲ್ಲನು ಡೈರೆಕ್ಟ್ ಬ್ಯಾಂಕ್ ಇಂದ ಕೊಡ್ಸಿದೀವಿ, ಅವ್ರು ನೀವ್ ಅನ್ನಕ್ ಹೋಗ್ಬೇಡ್ರಿ ಅಂತಾನು ಬಂದ್ ಹೇಳ್ತಾರೆ. ಈಗ ಒಂದ್ ರೀತಿ ವೃತ್ತಿದಾಯಕವಾಗಿ ತಗೊಂಡಾಗ ಮೊದಲಿಗಿಂತ ಈಗ ನಿಮ್ಮ ವೃತ್ತಿದಿನಲ್ಲಾಗ್ಬೋದು ಗಳಿಕೆ ಆದಾಯದಲ್ಲೆಲ್ಲ ಬದಲಾವಣೆ ಆಗಿದೆ. ಮೊದಲಿಗಿಂತ ಪರಿಸ್ಥಿತಿ ಈಗಿಲ್ಲ. ಈಗ ವೃತ್ತಿಯಾಗಿಯೂ ಯಶಸ್ವಿಯಾಗಿದ್ದೀರಾ, ಸಾರ್ವಜನಿಕರು ಕೂಡ ಗುರುತಿಸ್ಕೊಂಡಿದ್ದೀರಾ, ಸಂಘ ಸಂಸ್ಥೆಗಳು ಮಾಧ್ಯಮ ಕ್ಷೇತ್ರವು ಕೂಡ ತಮ್ಮ ಸಾಧನೆಯನ್ನ ಗುರುತಿಸಿದೆ. ಯಾಕೆಂತಂದ್ರೆ ಮೊದ್ಲೇ ಹೇಳಿದೆ ನಾನು, ಈ ಕ್ಷೇತ್ರ ಮಹಿಳೆಯರಿಗೆ ಒಗ್ಗಲ್ಲ ಮೊದಲಿನಿಂದನು. ನೀವು ಅಪರೂಪದ ಮಹಿಳೆ, ಯಾಕೆಂತಂದ್ರೆ ಈ ಮರಗೆಲಸದಲ್ಲಿ ಕೆಲಸ ಮಾಡ್ತಕ್ಕಂತ ಮಹಿಳೆಯರ ಸಂಖ್ಯೆ ತುಂಬಾ ಕಡಿಮೆ, ಅದ್ರಲ್ಲಿ ತಾವು ಕೂಡ ಒಬ್ರು. ಇದರಿಂದ ನಿಮ್ಗೆ ವಿಶೇಷ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಅದ್ರಲ್ಲಿ ಸಾಧನೆ ಮಾಡಿದಿರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಈ ಕ್ಷೇತ್ರ ಗುರುತಿಸಿ ನಿಮ್ಗೆ ಪ್ರಶಸ್ತಿಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದೆ ಯಾವ ರೀತಿ ಈ ಕ್ಷೇತ್ರವನ್ನ ಮತ್ತಷ್ಟು ವಿಸ್ತಾರ ಮಾಡ್ಕೋಬೇಕು ಅಂತಕ್ಕಂಥದ್ದು ಏನಾದ್ರು ಆಲೋಚನೆ ಇದೆಯಾ? ಐತೆ ಸರ್. ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಆಸೆ ಐತೆ. ಆನ್ಲೈನ್ ಬಿಸ್ನೆಸ್ ಅಂದ್ರೆ ಅದೇ ಏನಾದ್ರು ನಮಗೆ ಬೇಕು ಅಂತಂದ್ರೆ ಆ ತರದ್ ಪೂರೈಸಿ ಮನೆಗೆ ತಲುಪಿಸ್ತಕ್ಕಂತ ವ್ಯವಸ್ಥೆ ಮಾಡ್ಬೇಕು ಅಂತ ಐಡಿಯಾ ಐತೆ. ಆಮೇಲೆ ಕೆತ್ತನೆ ಡೋರಿಂದು ಇಲ್ಲೆಲ್ಲೂ ಇಲ್ಲ. ಹೋದ್ರೆ ತುಮಕೂರ್ಗ್ ಹೋಗ್ಬೇಕು, ಇಲ್ಲ ಅಂತಂದ್ರೆ ಇಲ್ಲ. ಅದೊಂದ್ ನನ್ ಮಗನ್ಗೆ ಹಾಕೊಡ್ಬೇಕು ಅನ್ನೋ ಆಸೆ. ಮಗ ಏನ್ ಓದ್ತಿದ್ದಾನೆ? ITI ಮುಗ್ಸನ್, ವುಡ್ ವರ್ಕ್ ITI ಮುಗಿಸಿ ಕೆಲಸ ಮಾಡಿ. ಇದೇ ಕ್ಷೇತ್ರ ಸಂಬಂಧಪಟ್ಟಂಗೆ ಓದ್ತಿದ್ದೀರಾ? ಈಗ ನೀವ್ ಎಷ್ಟು ಜನಕ್ಕೆ ಇಲ್ಲಿ ಉದ್ಯೋಗ ಕೊಟ್ಟಿದ್ದೀರಿ? ಈಗ ಒಂದ್ 5 ಜನ 6 ಜನ ಮಾಡ್ತಾರೆ, ಒಂದ್ ದಿವಸ 10 ಜನನು ಬರ್ತಾರೆ. ಕೆಲ್ಸ ಇದ್ದಂಗೆ. ಹೆಚ್ಚಿಗೆ ಯಾವ್ಯಾವ ವಸ್ತುಗಳನ್ನ ತಯಾರು ಮಾಡ್ತೀರಿ ನೀವು? ಮಂಚ, ಕಿಟಕಿ, ವಾಸ್ಕಲ್ಗಳು ಜಾಸ್ತಿ. ಎಲ್ಲ ಮನೆ ಫಿಟ್ಟಿಂಗ್ ಸಾಮಾನ್ ಜಾಸ್ತಿ ಮಾಡ್ತೀವಿ. ಫಿಟ್ಟಿಂಗ್ ಮನೆದು ಮಂಚ, ಸೋಫಾ ಸೆಟ್, ದಿವಾನ್ ಕಾಟು ಎಲ್ಲ ಸೀಸನ್ ಇದ್ದಂಗೆ ಯಾವ ಸೀಸನ್ ಆಗಿ ಯಾವ ಹೋಗ್ತಾವೋ ಅವು ಕೆಲಸ ಮಾಡ್ತೀವಿ. ಮನೆಗೆ ಬೇಕಾಗ್ತಕ್ಕಂತ ವಸ್ತುಗಳೇ ಜಾಸ್ತಿ. ಈಗ ಕಿಟಕಿ ಬಾಗಿಲು ಮನೆ ಕಟ್ಟರ್ ಆಗ್ಬೋದು, ಮತ್ತೊಂದು ಅವರೆಲ್ಲ ಜಾಸ್ತಿ ನಿಮ್ಗೆ ಜಾಸ್ತಿ ಕೆಲಸ ಕೊಡ್ತಾರೆ. ಹಂಗಾಗಿ ಅವು ಜಾಸ್ತಿ ಕೆಲಸ. ಇವರು ಅವರ ಪತಿ ರಘುನಾಥ್ ಅಂತ ಹೇಳಿ, ಇವರು ಕೂಡ ವೃತ್ತಿಯಿಂದ ಮರಗೆಲಸ ಮಾಡ್ಕೊಂಡ್ ಬಂದಿದ್ರು. ಅದಕ್ಕೆ ಇವರು ಮರಗೆಲಸ ಲಲಿತಾ ಅವ್ರಿಗೆ ತಾನು ಕೂಡ ಮರಗೆಲಸ ಆಯ್ಕೆ ಮಾಡ್ಕೊಳ್ಳಕ್ಕೆ ಒಂದ್ ಕಾರಣ ಆಯ್ತು ಅಂತ ಅವರ ಲಲಿತಾ ಅವರ ಅಭಿಪ್ರಾಯ. ಅವ್ರನ್ನ ಒಂದ್ ಮಾತು ಮಾತಾಡ್ಸೋಣ ಬನ್ನಿ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾವಾಗ್ಲೇ 22 ವರ್ಷದಿಂದ ಕೆಲಸ. 22 ವರ್ಷ ಇದೇ ಊರಲ್ಲ? ನೀವ್ ಹೇಗೆ, ನಿಮ್ಮ ತಂದೆಯಿಂದ ಏನಾದ್ರು ಬಂದಿದ್ದ ಬಳುವಳಿ? ತಂದೆನೂ ಅದೇ ಕೆಲಸ ಮಾಡೋರು, ಮರಗೆಲಸನೇ. ತಾತ ಅದೇ ಕೆಲಸ ಮಾಡೋರು. ಈ ಟೈರ್ ಗಾಡಿ, ಕಟ್ಟಿಗೆ ಗಾಡಿ ಅವಾಗ ಬರ್ತಿದ್ವಲ್ಲ ಗಾಡಿ, ಅವನ್ ತಯಾರು ಮಾಡ್ತಿದ್ರಿ? ಅವು ತರ ಮಾಡ್ತಿದ್ವಿ. ಕೊಲ್ಮೆ ಬೇರೆ ಇತ್ತು. ಕೊಲ್ಮೆ, ಪಟ್ಟೆ ಬಿಡೋದು, ಹಳಿ ಬಿಡೋದು ಅಂತಾರ ಅದನ್ನ. ಹಳಿ ಬಿಡೋದು. ಅದನ್ನ ಮಾಡ್ತಿದ್ರ? ಅದನ್ನ ಮಾಡ್ಕೊಂಡು ಅದೇ ಕೆಲಸ ವೃತ್ತಿ ಮುಂದುವರ್ಸ್ಕೊಂಡ್ ಬಂದ್ವಿ. ನೀವು ಅಲ್ಲಿಂದ ಜೊತೆಗೆ ಕೆಲ್ಸಕ್ಕೆ ಹೋಗಿನಿ. ಅದೇ ಟೈಪ್ ಅವಾಗ ದೊಡ್ಡ ದೊಡ್ಡ ಕಾದಗಳು ತಾತನ ಜೊತೆಗೆ ಸ್ಕೂಲ್ ಇಲ್ದಾಗ ಟೈಮ್ನಾಗೆ ಜೊತೆಗೆ ಹೋಗಿನಿ. ತೋವಿಕೆರೆಗೆ ಬಂದು 20 ವರ್ಷ ಆಯ್ತಾ ನೀವು? 25 ವರ್ಷ ಆಯ್ತು. 25 ವರ್ಷ. ನೀವು ಇಲ್ಲಿ ನಿಮ್ಮ ಮನೆಯವ್ರನ್ನ ಈ ಕ್ಷೇತ್ರಕ್ಕೆ ತೊಡಗಿಸ್ಕೊಳಕ್ಕೆ ನಿಮ್ಗೆ? ನಾವು ಮೊದ್ಲು ಕೆಲಸ ಮಾಡ್ತಿದ್ವಲ್ಲ, ಕೆಲಸ ಮಾಡಿದಾಗ ಯಾರು ಬತ್ತಿರ್ಲಿಲ್ಲ. ಇನ್ನೇನು ಮನೆ ಕೂತ್ಕೊಳ್ಳೋದು ಅಂತ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ಅನಿವಾರ್ಯತೆ, ಬದುಕಿನ ಅನಿವಾರ್ಯತೆ ನಿಮ್ಮನ್ನ ಈ ಕ್ಷೇತ್ರಕ್ಕೆ ಬಿಲ್ಡಿಂಗ್ ಇರ್ತೈತೋ ಅಲ್ಲೇ ಆಲ್ಟ್ ಆಗ್ತದೆ. ಅಲ್ಲೇ ಆಲ್ಟ್ ಆಗ್ತದೆ. ಬೇರೆ ಬೇರೆ ಯಾವ ಊರುಗಳಲ್ಲಿ ಕೆಲಸ ಮಾಡಿದ್ರಿ? ಬುಲ್ಡಗಟ್ಟಾಗಿ, ಆಮೇಲೆ ಈ ಕಳ್ಳಂಬೆಳ, ಅಲ್ಲೇ ಮನೆಗಳ ಹತ್ರನೇ? ಅಲ್ಲೇ ಮನೆಗಳ ಹತ್ರ ಆಲ್ಟ್ ಆಗ್ತದೆ. ಕೆಲಸಗಳ ಹತ್ರನೇ ಮಾಡಿದ್ದೀರಾ? ಮಾಡಿದ್ವಿ. ನೀವು ಮನೆಯವ್ರನ್ನ ಕರ್ಕೊಂಡಾಗ ಹೆಂಡತಿ ಜೊತೆ ಈ ತರ ಕೆಲಸ ಮಾಡೋದು ಬೇಡ ಅಂತ ಯಾವತ್ತು ಅನ್ಸ್ತಿಲ್ವಾ? ಯಾವತ್ತೂ ಅನ್ಸಿಲ್ಲ. ನನ್ ಜೊತೆಗೆ ಅಲ್ವಾ ಕೆಲಸ ಮಾಡೋದು, ನಮ್ಗೊಂದ್ ಸಪೋರ್ಟ್. ಕಲಿಕೆ ಮಾಡ್ಬೇಕಾದ್ರೆ ತುಂಬಾ ಆಸಕ್ತಿ ಇತ್ತು ಅವ್ರಿಗೆ? ಕಲಿಬೇಕು ಅಂತ ಚೆನ್ನಾಗಿ ಆಸೆ ಇತ್ತು. ಏನೇನೆಲ್ಲ ಕೆಲಸ ಮಾಡ್ತಾರ ಅವ್ರೀಗ? ಪ್ರತಿಯೊಂದು ಮಾಡ್ತಾರೆ. ಪ್ರತಿಯೊಂದು ಈ ಯಂತ್ರೋಪಕರಣ ಬಳಸಿ ಮಾಡ್ತಕ್ಕಂಥದ್ದು? ಮಾರ್ಕ್ ಅದು ಒಂದು ಹಾಕಲ್ಲ, ಪ್ರತಿಯೊಂದು ಮಾಡ್ತಾರೆ. ನಾವ್ ಒಂದ್ಸತಿ ಮಾರ್ಕ್ ಹಾಕೊಟ್ಮೇಲೆ ಅದನ್ನ ಡೈರೆಕ್ಟ್ ಮಾಡ್ಕೊಂಡು ಮಾಡ್ತಾರೆ. ನೇರವಾಗಿ ಮಾಡ್ತಾರೆ. ಹೊಸ ಹೊಸ ವಿನ್ಯಾಸಗಳು ಮಾಡ್ತಕ್ಕಂಥದ್ದು ಕಲಿಕೆನಲ್ಲಿ. ಸಣ್ಣದಾಗಿ ಆರಂಭ ಆಗಿದ್ದಂತ ಈ ಮರಗೆಲಸದ ಈ ಲಲಿತಾ ಅವರ ಈ ಕೆಲಸ ಈಗ ತೋವಿನಕೆರೆ ಗ್ರಾಮದಲ್ಲಿ ತುಂಬಾ ದೊಡ್ಡದಾಗೆ ಬೆಳೆ ನಿಂತಿದೆ.
ಈಗ ಈ ಕ್ಷೇತ್ರವನ್ನ ಮತ್ತಷ್ಟು ವಿಸ್ತಾರ ಮಾಡಬೇಕು ಅಂತ ಒಂದು ಮಹದಾಸೆಯನ್ನು ಹೊಂದಿದ್ದಾರೆ. ಅವರು ಈ ಕುರಿತು ಈ ಕ್ಷೇತ್ರವನ್ನು ಇನ್ನಷ್ಟು ವಿಸ್ತಾರ ಮಾಡ್ಕೊಳ್ಳೋಕೆ ಯಾವ ರೀತಿ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಕೇಳೋಣ ಬನ್ನಿ. ಈಗ ಲಲಿತಾ ಅವರೇ, ಸಣ್ಣದಾಗಿದ್ದಂತ ಉದ್ಯಮವನ್ನ ಈಗ ಇಷ್ಟರ ಮಟ್ಟಿಗೆ ಬೆಳೆಸಿದಿರಿ ತೋವಿಕೆರೆನಲ್ಲಿ. ಈ ಕ್ಷೇತ್ರವನ್ನು ಮತ್ತಷ್ಟು ವಿಸ್ತಾರ ಮಾಡ್ಕೋಬೇಕು ಅಂತ ತಾವು ಕನಸನ್ನು ಕೂಡ ಕಂಡಿದ್ದೀರಿ. ವಿವಿಧ ಹೊಸ ಹೊಸ ಯಂತ್ರೋಪಕರಣ ಅಳವಡಿಸ್ಕೊಳ್ಳೋದಾಗಬಹುದು, ಅಥವಾ ಈ ಕ್ಷೇತ್ರದಲ್ಲಿ ಹೊಸ ಹೊಸ ನಮೂನೆ ಕೆಲಸಗಳನ್ನ ಮಾಡಿ ಜನರನ್ನ ಆಕರ್ಷಣೆ ಮಾಡೋದು, ಗ್ರಾಹಕರನ್ನ ಆಕರ್ಷಣೆ ಮಾಡೋದು, ಆ ತರ ಯಾವ್ದಾದ್ರು ಆಲೋಚನೆ ಇದೆಯಾ? ಐತೆ ಸರ್. ಹಾ, ಅದೇ ಹೇಳಿಲ್ವಲ್ಲ ಇಷ್ಟೊತ್ತುನು ಹ್ಮ್. ಆನ್ಲೈನ್ ಬಿಸ್ನೆಸ್ ಅಂತ ಆನ್ಲೈನ್ ಬಿಸ್ನೆಸ್ ಒಂದು. ಅದನ್ನ ಆನ್ಲೈನ್ ಬಿಸ್ನೆಸ್ ಮಾಡ್ಕೋಬೇಕು. ಹ್ಮ್ ಆಮೇಲೆ ನಾವು ಎಲ್ಲ ಚೆನ್ನಾಗ್ ಕೆಲಸ ಮಾಡವನ್ನ ಸೋಫಾ ಸೆಟ್ ಅವೇ ಆಗ್ಲಿ ಇನ್ನೊಂದ್ ಸ್ವಲ್ಪ ಡಿಸೈನ್ ಕಲಿಬೇಕು, ನಾವು ಹೊಸ ನಮೂನೆಗಳು ಮಾಡ್ಬೇಕು. ಮಾಡ್ಬೇಕು. ಹ್ಮ್. ಈಗೆಲ್ಲ ಹೊಸ್ತಾಗ್ ಕೇಳ್ತಾರೆ, ಯಾರು ಹಳೇವ್ ಯಾವ ಕೇಳಲ್ಲ. ಹ್ಮ್ ಈಗ ಹೊಸ ಡಿಸೈನ್ ಹೇಳ್ರಿ ಅಂತಾರೆ, ಯಾವನ ಮಂಚ ಪಂಚ ಅವೆಲ್ಲ ಕಲ್ತ್ಕೋಬೇಕು ಅನ್ನೋದು ಇನ್ನ ಆಸೆ ಐತೆ. ಅವಕ್ಕೆಲ್ಲ ನೀವು ಹಾಕೊಂಡಿರ್ತಕ್ಕಂತ ಈ ಸಾಧನಗಳು ಯಂತ್ರೋಪಕರಣಗಳು ಸಾಕಾಗುತ್ತಾ ಅಥವಾ ಹೊಸ ಇನ್ನ ಹೊಸ? 2 ಬೇಕು ಸರ್. ಹಾ. ಇನ್ನ 2 ಬೇಕು. ಹಾ. ಅವೆರಡು ತಂದ್ ಹಾಕಬೇಕು ಅನ್ನೋದೇ ಆಸೆ ಐತೆ. ಹ್ಮ್ ಅದ್ ಮುಂದುವರಿಬೇಕು ಅಂತ ಸ್ವಲ್ಪ ಈಗ ಅಲ್ಲ, risk ಬೇರೆ ಐತೆ. ಬೇರೆ ಕಡೆ ಇನ್ನ ಬೇರೆ ಊರುಗಳಲ್ಲಿ ಅಂಗಡಿಗಳು ಹಾಕ್ಬೇಕು ಅನ್ನೋ ಏನಾದ್ರು ಉದ್ದೇಶ ಇದೆಯಾ? ಸದ್ಯಕ್ಕೆ ಈಗ ಇಲ್ಲ ಐಡಿಯಾ ಐತೆ. ಹ್ಮ್. ಇನ್ ಮುಂದಕ್ಕೆ ನಮ್ಮೂರು ಮಡಕ್ಸಿರ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ಹೊರಗಡೆಗೂ ಮತ್ತೊಂದು ಅಂಗಡಿ ಹಾಕಿ ಅಲ್ಲೂ ಮಾಡ್ಬೇಕು ಅಂತ. ಮಾಡ್ಬೇಕು ಅನ್ನೋ ಆಸೆ ಐತೆ. ಹ್ಮ್ ಫಸ್ಟ್ ಇಲ್ಲಿ ಕವರ್ ಮಾಡ್ಬಿಟ್ಟು ಮಗನ್ಗೆ ಇಲ್ಲೆಲ್ಲ ಸದುಪಾಯ ಮಾಡ್ಕೊಟ್ಟು ನಾವ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ. ನಿಮ್ಮ ಈ ಉದ್ದೇಶ ಈಡೇರ್ಲಿ. ನಿಮ್ಮ ಈ ಕ್ಷೇತ್ರ ಮತ್ತಷ್ಟು ಮತ್ತೆ ಬೇರೆ ಬೇರೆ ಊರುಗಳಲ್ಲಿ ವಿಸ್ತಾರ ಆಗ್ಲಿ ಅಂತ ನಾನು ನಿಮ್ಗೆ ಶುಭಾಶಯ ಕೋರ್ತಾ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಕ್ಕೆ ತಮ್ಗೆ ಧನ್ಯವಾದ ಹೇಳ್ತಾ ಈ Thank ವಿಡಿಯೋ you, sir. ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. Thank you, sir.